ಯಾವ ವೈಫಲ್ಯನೂ ಇಲ್ಲ. ಓಕೆ ಆಯ್ತು ತಿಮ್ಮೇಗೌಡ ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್ ನಿನ್ನೆಯಿಂದ ಒಂದು ಬೆಳವಣಿಗೆ ಆಗ್ತಾ ಇತ್ತು. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ ವಿಚಾರಕ್ಕೆ ಸರ್, ಇವಾಗ ಇವತ್ತಿನ ಒಂದು ಬೆಳವಣಿಗೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ನ ದುರಾಡಳಿತದ ಒಂದು ಮುನ್ನೋಟ ಏನು ಬಂದಿದೆ, ಜೊತೆಗೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಾಯಕರ ಹೇಳಿಕೆಗಳೇನಿದ್ದಾವೆ ಸರ್, ವಿರೋಧ ಪಕ್ಷದವ್ರು ಯಾರೂ ಕೇಳಿಲ್ಲ. ಇವತ್ತು ಆ ಹೇಳಿಕೆಗೆ ತದ್ವಿರುದ್ಧವಾಗಿ ಪರೋ ವಿರೋಧವಾಗಿ ಚರ್ಚೆ ಆಗ್ತಕ್ಕಂಥದ್ದು ಆ ಪಕ್ಷದ ನಾಯಕರೇ ಪರ ವಿರೋಧ ಎಲ್ಲ ಚರ್ಚೆ ಮಾಡ್ತಕ್ಕಂಥದ್ದು. ಇದನ್ನ ಯಾಕೆ ವಿರೋಧ ಪಕ್ಷಕ್ಕೆ ತರ್ತಾರೆ? ನಾವು ಒಂದು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇವ್ರಿಗೆ ಚುನಾವಣೆಗೆ ಮುಂಚೆ ಏನನ್ನ ಜನಗಳಿಗೆ ಹೇಳಿ ಬಂದರು, ನಾವು ಅಧಿಕಾರಕ್ಕೆ ಬಂದರೆ ರಾಜ್ಯವನ್ನು ಸುಭಿಕ್ಷವಾಗಿ ಇಡ್ತೀವಿ, ಎಲ್ಲವನ್ನು ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಿದ್ರು. ಆದರೆ ಈ ರೀತಿಯಾದಂತಹ ದುರಾಡಳಿತ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಜೊತೆಗೆ ಈ ಕಿತ್ತಾಟ ಒಂದು ಇವತ್ತು ಏನಾದರೂ ಗ್ಯಾರಂಟಿ ಜೊತೆಗಿದೆ ಒಂದು ಕಾಂಗ್ರೆಸ್ನ ಒಳ ಜಗಳ ಕಿತ್ತಾಟ ಪರ್ಮನೆಂಟ್ ಆಗಿಬಿಟ್ಟಿದೆ ಅಧಿಕಾರಕ್ಕೆ ಬಂದಾಗಲಿಂದ ನಮಗೆ. ಆದರೆ ಒಂದು ಕಾಂಗ್ರೆಸ್ನ ವಕ್ತಾರರು ಗಮನಿಸಬೇಕು, ಇದೇ ಸನ್ಮಾನ್ಯ ಯತೀಂದ್ರ ಅವರಿಗೆ ಅಧ್ಯಕ್ಷರು ಕೂಡ ಮಾತಾಡಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ನಿಂದ ಒಂದು ಇದುವರೆಗೂ ಕೂಡ ವಾರ್ನಿಂಗ್ ಕೂಡ ಬಂದಿಲ್ಲ. ಸನ್ಮಾನ್ಯ ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ಬಂದಾಗೆಲ್ಲ ಹೇಳಿದ್ರು, ನೀವೇನಾದರೂ ಮಾಡಿದ್ರೆ ಯಾರೇ ಮಂತ್ರಿಗಳಾಗಿದ್ದರೂ ಕೂಡ ಅವರನ್ನು ನಾವು ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಇವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಸೈದ್ಧಾಂತಿಕ ನಾಯಕತ್ವ ಹೇಳಿರೋದು ಸರ್, ಮುಖ್ಯಮಂತ್ರಿ ಪದವಿ. ಈಗ ನಿಮ್ಮ ನಾಯಕರುಗಳೇ ತಾನೇ ಎಲ್ಲ ಮಾತಾಡ್ತಾ ಇರೋದು, ನಮ್ಮವರೆಲ್ಲ ಮಾತಾಡ್ತಾರ, ನಿಮ್ಮ ನಾಯಕರುಗಳೇ ಮಾತಾಡ್ತಾ ಇರೋದು ಸೈದ್ಧಾಂತಿಕ ನಾಯಕತ್ವ. ಈಗ ಆ ಹಿನ್ನೆಲೆಯಲ್ಲಿ ಗಮನಿಸ್ತಾ ಇದೆ ನೋಡಿ. ಸನ್ಮಾನ್ಯ ರಾಜಣ್ಣ ಅವರು ಮುಖ್ಯಮಂತ್ರಿ ಏನಾಯ್ತು, ಸ್ಥಾನವನ್ನೇ ಕಳ್ಕೋಬೇಕಾಯ್ತು. ಮುಖ್ಯಮಂತ್ರಿ ನಿಮ್ಗೆ ಮುಖ್ಯಮಂತ್ರಿಗೆ ಮುಂದಿನ ಉತ್ತರಾಧಿಕಾರಿ ಅಂತ ಹೇಳಿ ಅವತ್ತು ವ್ಯತ್ಯಾಸ ಇರ್ತದೆ. ರಾಹುಲ್ ಗಾಂಧಿ ಅವ್ರನ್ನ ಗುರಿ ಇಟ್ಕೊಂಡು ಹೇಳಿದ್ದಂತ ಹೇಳಿಕೆ ಅಲ್ಲ, ಆಗ ಸ್ಥಾನವನ್ನೇ ಕಳ್ಕೋಬೇಕಾಯ್ತು. ಸರ್, ಸದನದಲ್ಲಿ ಮೊದಲನೇ ಬಾರಿಗೆ ಹನಿ ಟ್ರ್ಯಾಪ್ ಬಗ್ಗೆ ಹೇಳಿದರು. ಯಾರು? ಪ್ರಭಾವಿ ರಾಜಕಾರಣಿ, ಪ್ರಭಾವಿ ಮಂತ್ರಿ ಆಗಿದ್ದಂತ ರಾಜಣ್ಣನವರು. ಅವ್ರ ಮಗವ್ರು ಹೇಳಿದ್ರು, ನನಗೆ ಸುಪಾರಿ ಕೊಲೆ ಕೂಡ ಕೊಟ್ಟಿದ್ದಾರೆ, ಆಯ್ತಾ? ಆದ್ರೆ ನವೆಂಬರ್ಗೆ ಆಗಸ್ಟ್ ಅಂತ ಹೇಳಿದವರು, ಅರ್ಥ ಆಯ್ತಾ? ಆದ್ರೆ ಇವತ್ತು ಅವ್ರ ಕೇಸ್ ಏನಾಯ್ತು ಸರ್? ಏನ್ ಮಾಡಿದ್ರಿ? ಇವತ್ತು ಸನ್ಮಾನ್ಯ ಗೃಹ ಮಂತ್ರಿಗಳು ಪರಮೇಶ್ವರ್ ಸರ್ ರಾಜ್ಯ ಜನತೆ ಉತ್ತರ ಕೊಡಬೇಕು, ಅದು ಎಲ್ಲಿವರೆಗೂ ಬಂತಂತೇಳಿ. ಅಂದ್ರೆ ಅಂತಹ ಪ್ರಭಾವಿ ರಾಜಕಾರಣಿ ಒಬ್ಬ ಮಂತ್ರಿಗೆ ಆ ಪರಿಸ್ಥಿತಿ ಬಂದ್ರೆ ಇನ್ನು ಸಾಮಾನ್ಯ ಜನತೆ ಏನು? ಈ ಕಾಂಗ್ರೆಸ್ನ ಕಾದಾಟ ಏನಿದೆ ನೋಡಿ. ಇವತ್ತು ಸನ್ಮಾನ್ಯ ಯತೀಂದ್ರ ಅವರು ಇದೇ ಎಷ್ಟೇ ಬಾರಿ ಹೇಳಿದ್ದಾರೆ ಈ ರೀತಿ DCM ಚೇಂಜ್ ಬಗ್ಗೆ, CM ಚೇಂಜ್ ಬಗ್ಗೆ. ನಮ್ಮ ತಂದೆಯರೇ 5 ವರ್ಷ ಇರ್ತಾರೆ, ನಮ್ಮ ತಂದೆಯವರು 5 ವರ್ಷ ಇರಂಗ್ ಮಾಡಿ ಅಂತೆಲ್ಲ ಯಾಕೆ ಹೇಳ್ತಾರೆ? ಇದು ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿರೋದಿಲ್ವಾ? ಇವೆಲ್ಲವೂ ಕೂಡ ಗೊತ್ತಿರ್ತದೆ. ಆದರೆ ಈ ಹೇಳಿಕೆಗಳು ಯಾಕೆ ಬಿಡ್ತಾ ಇದ್ದಾರೆ ಅಂದರೆ, ನಮ್ಮ ಮಿತ್ರರು ಹೇಳಿದಾಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿದೆ, 2 ವರ್ಷ ಅವರಲ್ಲೇ ಆಗಿರ್ತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಅವರೇ ಸುಮಾರು ಟೈಮ್ ಮುಂದೆ. ಜೊತೆಗೆ ಸನ್ಮಾನ್ಯ DK ಶಿವಕುಮಾರ್ ಕೂಡ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಹೌದು ಆಗಿರೋದು ನಿಜ, ಇಟ್ ಇಸ್ ಟ್ರೂ ಅಂತೇಳಿ ಹೇಳಿದ್ರು. ಹಾಗಾಗಿ ಈಗ ಹತ್ರಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ಬಿಡೋದಕ್ಕೆ ಅವ್ರ ಮನಸ್ಸಿಲ್ಲ, ಬಿಡೋದು ಇಲ್ಲ. ಅದಕ್ಕೋಸ್ಕರ ಏನೇನು ರಾಜಕೀಯ ಚತುರಂಗಗಳನ್ನು ಆಡಿಸ್ಬೇಕು, ಯಾವ್ಯಾವ ರೀತಿ ಆಪ್ತ ಬಳಕದಿಂದ ಸ್ಟೇಟ್ಮೆಂಟ್ ಕೊಡಿಸ್ಬೇಕು, ಏನೇನೆಲ್ಲ ತಂತ್ರಗಳನ್ನು ಹೂಡಬೇಕು, ಏನೇನೆಲ್ಲ ಮಾಡಬೇಕು, ಅದನ್ನ ಅವ್ರು ಮಾಡ್ತಿದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಈಗ ಸನ್ಮಾನ್ಯ ಯತೀಂದ್ರ ಅವರ ಹೇಳಿಕೆ ಬಗ್ಗೆ ಯಾರಾದ್ರೂ ಇದುವರೆಗೂ ಶಿಸ್ತು ಸಮಿತಿ ಹೇಳಿದ್ರಲ್ಲ ಸರ್? ನೋಡಿ ಸರ್, ರಂಗನಾಥ್ ಅವ್ರು ಹೇಳಿದ್ರೆ ಇಮ್ಮಿಡಿಯೇಟ್ ಆಕ್ಷನ್ ಆಗುತ್ತೆ, ಇಕ್ಬಾಲ್ ಹುಸೇನ್ ಹೇಳಿದ್ರೆ ಇಮ್ಮಿಡಿಯೇಟ್ ಆಕ್ಷನ್ ಆಗುತ್ತೆ, ಶಿವಗಂಗಾ ಬಸವರಾಜ್ ಹೇಳಿದ್ರೆ ಆಗುತ್ತೆ. ರಾಜಣ್ಣವ್ರಿಗೂ ಎಂತ ವಿತೌಟ್ ನೋಟಿಸ್ ಅವರ ಮಂತ್ರಿಯಿಂದ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ರಿ ಅಂತೇಳಿ ಆರ್ಡರ್ ಬಂತು. ಇವ್ರಿಗೆ ಯಾಕೆ ಸರ್ ಬಂದಿಲ್ಲ ಅಂತ ಹೇಳಿಕೆ ಕೊಡಬೇಡಿ ಅಂತ ಇಷ್ಟು ಸಾರಿ ಹೇಳಿದ್ರು ಕೂಡ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು, ಬಾಯಿ ಮುಚ್ಕೊಂಡು ನಿಮ್ಮ ಅಭಿವೃದ್ಧಿ ಫಸ್ಟ್ ಗಮನ ಕೊಡಿ ಅಂತ ಹೇಳಿದ್ರು. ಇದೆಲ್ಲ ಏನು ಹೇಳ್ತಾ ಇದ್ದಾರೆ ಸರ್? ನಾವ್ಯಾರು ಕೇಳಕ್ ಹೋಗಿದ್ವಾ? ಇವಾಗ ಸಿದ್ದರಾಮಯ್ಯನವರು ಆ ಬೈಟನ್ನ ಕೇಳಿಸ್ಕೊಂಡ್ರೆ ಎಲ್ಲೂ ಕೂಡ ಮುಖ್ಯಮಂತ್ರಿ KPCC ಅಧ್ಯಕ್ಷ ಸ್ಥಾನ ಅನ್ನುವಂತ ಪದವನ್ನ ಯೂಸ್ ಮಾಡಿಲ್ಲ. ಅಹಿಂದ ಸಂಘಟನೆ, ಒಂದು ನಿಮಿಷ ಇರಿ ಸರ್, ಪಕ್ಷದ ಸೈದ್ಧಾಂತಿಕತೆ ಮತ್ತು ಸಿದ್ಧಾಂತವನ್ನ ಯಾರು ಮುನ್ನಡೆಸ್ತಾರೆ ಸಿದ್ದರಾಮಯ್ಯನವರ ನಂತರ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿಗೆ ಅವಕಾಶ ಇದೆ.
ಅವ್ರ ಮೇಲೆ ನಮಗೆ ಭರವಸೆ ಇದೆ ಅಂತ ಹೇಳ್ತಾರೆ. ಎಲ್ಲಿ ಸಿದ್ದರಾಮಯ್ಯನವರು ನಂತರ ಅಂತ ಹೇಳ್ತಾರೆ, ಎಲ್ಲಿ ಮುಖ್ಯಮಂತ್ರಿಗಳು ನಂತರ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಅಲ್ಲ ನೋಡಿ, ಈ ಸಂದರ್ಭದಲ್ಲಿ ಈ ನೋಡಿ ಸರ್ಕಮ್ಸ್ಟೆನ್ಸ್ ಏನಿದೆ ಅದು ಇಂಪಾರ್ಟೆಂಟ್. ಈ ಒಂದು ಸರ್ಕಮ್ಸ್ಟೆನ್ಸ್ ಏನಿದೆ ಊಹೆ ಮಾಡ್ಕೊಳ್ಳಿಕ್ಕಲ್ಲ ಸ್ವಾಮಿ, ಊಹೆ ಮಾಡ್ಕೊಳ್ಳಿಕ್ಕೆ ನಾನು ಹೇಳ್ತಾ ಇದ್ದಲ್ಲಕಂತಲ್ಲ, ಚರ್ಚೆ ಕೂಡ ಯಾಕಾಗ್ತದೆ ಸರ್. ಎಲ್ಲಾ ಮಾಧ್ಯಮಗಳಲ್ಲಿ ಬೆಳಿಗ್ಗೆ ಎಲ್ಲಾ ಪೇಪರ್ಗಳಲ್ಲಿ ಎಲ್ಲಾ ರಾಜಕೀಯ ನಾಯಕರಲ್ಲಿ ಕಾಂಗ್ರೆಸ್ನ ಒಂದು ಒಳಗಡೆ ಯಾಕೆ ಚರ್ಚೆ ಆಗ್ತದೆ ಮತ್ತೆ ಆಗಿದ್ಮೇಲೆ ಈ ರೀತಿ ಹೇಳಿಕೆ ಇದೆ, ಚರ್ಚೆ ಕಾಂಗ್ರೆಸ್ ಒಳಗಡೆ ಚರ್ಚೆ ಯಾಕಾಗ್ತಾ ಇದೆ? ಬ್ರೇಕ್ ನಂತರ ಮಾತಾಡೋಣ.